Hi children, let us continue the third lesson, Judgment of the Owl. In the last class, I read the lesson. In this class, I am explaining the lesson. Once there was an argument between a mango tree and a soil who was greater. It was a very hot argument. ಒಮ್ಮೆ ಮಣ್ಣಿಗೂ ಮಾವಿನ ಮರಕ್ಕೂ ನಾನು ಹೆಚ್ಚೋ ನೀನು ಹೆಚ್ಚೋ ಎನ್ನುವ ಬಗ್ಗೆ ವಾದ ಪ್ರಾರಂಭವಾಯಿತು. ವಾದ ತುಂಬ ಬಿಸಿ ಏರಿತ್ತು. ಹಿಯರಿಂಗ್ ದ ನಾಯ್ಸ್ ಆಫ್ ದೆ ಬೋತ್, the cat, the monkey, the snake and the owl gathered there. Everyone requested to the owl to decide the dispute. It means quarrel or argument. Then owl agreed their request and cleared its throat and asked both of them to present their argument. ಗಲಾಟೆ ಕೇಳಿ ಬೆಕ್ಕು, ಮಂಗ, ಹಾವು ಹಾಗೂ ಗೂಬೆ ಎಲ್ಲರೂ ಅಲ್ಲಿ ಸೇರಿದರು. ಎಲ್ಲರೂ ಗೂಬೆಗೆ ಜಗಳ ಪರಿಹಾರ ಮಾಡಲು ಕೇಳಿಕೊಂಡವು. ಸರಿ, ಗೂಬಕ್ಕ ಗಂಟಲು ಸರಿಪಡಿಸಿಕೊಂಡು ಇಬ್ಬರಿಗೂ ತಮ್ಮ ವಾದವನ್ನು ಮಂಡಿಸುವಂತೆ ಸೂಚನೆ ನೀಡಿದವು. Now they both started present their argument in front of the owl. First, soil started its argument. Without me, mango tree cannot take birth. It is absorb the food and water from me, so I am great. ಮಣ್ಣು ಮತ್ತು ಮಾವಿನ ಮರ ಎರಡು ತಮ್ಮ ವಾದವನ್ನು ಮಂಡಿಸಲು ಸಿದ್ಧವಾದವು. ಮೊದಲಿಗೆ ಮಣ್ಣು ತನ್ನ ವಾದವನ್ನು ಮಂಡಿಸಲು ಪ್ರಾರಂಭ ಮಾಡಿತು. ನಾನಿಲ್ಲದಿದ್ದರೆ ಈ ಮಾವು ಎಲ್ಲಿರುತ್ತಿತ್ತು? ನಾನಿಲ್ಲದೆ ಅದು ಹುಟ್ಟಲೂ ಆಗದು. ಅದಕ್ಕೆ ಬೇಕಾದ ಆಹಾರ, ನೀರು ಎಲ್ಲ ನಾನೇ ಕೊಡುತ್ತೀನಿ. ನನ್ನಿಂದನೇ ಅದು ಎಲ್ಲವನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ ನಾನೇ ಹೆಚ್ಚು. Now mango tree started its argument. Mango tree said, I give sweet fruits, birds take a space on me, build their nest. Moreover, I am also living being. ಮಾವಿನ ಮರ ತನ್ನ ವಾದವನ್ನು ಮಂಡಿಸುತ್ತಾ, ನಾನು ಎಲ್ಲರಿಗೂ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತೀನಿ. ಹಕ್ಕಿಗಳಿಗೂ ಗೂಡು ಕಟ್ಟಲು ಸ್ಥಳಾವಕಾಶವನ್ನು ಕೊಡ್ತೀನಿ. ಮೇಲಾಗಿ ನಾನೊಬ್ಬ ಜೀವಿ ಕೂಡ. After presenting the mango tree's argument, owl asked one question. How do you say you are a living being? ತನ್ನ ವಾದವನ್ನು ಮಾವಿನ ಮರ ಮಂಡಿಸಿದ ತಕ್ಷಣ ಗೂಬೆ ಮರವನ್ನು ಒಂದು ಪ್ರಶ್ನೆಯನ್ನು ಕೇಳುತ್ತೆ. ನೀನು ಜೀವಿ ಎಂದು ಹೇಗೆ ಹೇಳ್ತೀಯಾ? Mango tree replied, I give birth to the same kind of trees. Next, secondly, my seeds germinate in, germinate means seeds take root, grow, spring up into sapling. It means small plant, and grow into plants, later into big trees like me. ನೋಡು, ನನ್ನ ಬೀಜಗಳು ಮೊಳಕೆಯಾಗಿ ಸಸಿಗಳಾಗಿ ಹುಟ್ಟಿ ಬೆಳೆದು ನಂತರ ನನ್ನ ಹಾಗೆ ದೊಡ್ಡ ಮರವಾಗಿ ಬೆಳೆಯುತ್ತವೆ ಎಂದು ಹೇಳಿತು. And then owl said to the mango tree, okay, the soil cannot do the things that you do, but for your growth
You need water and food. Where do you get them from? Mango tree said, I get them from the soil. ಸರಿ, ಮಣ್ಣಿಗೆ ನೀನು ಮಾಡುವ ಕೆಲಸಗಳನ್ನು ಅದಕ್ಕೆ ಮಾಡಲು ಸಾಧ್ಯ ಇಲ್ಲ. ಆದರೆ ನಿನಗೆ ನೀರು ಮತ್ತು ಆಹಾರ ಬೇಕಲ್ಲ, ಅವುಗಳು ನಿನಗೆ ಹೇಗೆ ಸಿಗುತ್ತೆ ಎಂದು ಪ್ರಶ್ನೆಯನ್ನು ಕೇಳಿತ್ತು. ಅದಕ್ಕೆ ಮಾವಿನ ಮರ ಮಣ್ಣಿನಿಂದ ಎಂದು ಉತ್ತರವನ್ನು ಕೂಡ ಹೇಳ್ತು. Owl said, See, you want to soil for your growth. ನೋಡಿದೆಯಾ, ನೀನು ಬೆಳೆಯಲು ಮಣ್ಣು ಬೇಕೇ ಬೇಕು. Mango tree, I get all this from the leaves shed by me. Shade, it means plants or trees fall leaves to the ground, turn into manure. ಮಾವಿನ ಮರ, ಆದರೆ ನನ್ನ ಉದುರಿದ ಎಲೆಗಳಿಂದ ನನಗೆ ಆಹಾರ ಬರುತ್ತಲ್ಲ, ಎಲೆಗಳು ಉದುರಿ ಗೊಬ್ಬರವಾಗಿ ನನಗೆ ಆಹಾರವಾಗಿ ಬರುತ್ತದೆಯಲ್ಲ ಎಂದು ಮಾವಿನ ಮರ ಗುಬೆಗೆ ಹೇಳ್ತು. ಸಾಯಿಲ್, ಬಟ್ ಇಟ್ಸ್ ಯು ಟುಕ್ ಥ್ರೂ ಫ್ರಮ್ ಮೀ ಓನ್ಲಿ. ಮಣ್ಣು, ಆದರೆ ಅದು ನನ್ನ ಮೂಲಕ ತಾನೇ ಬರೋದು ಎಂದು ಹೇಳಿತು. Owl said, both of them we need, both of you. No one is more or no one is less important. You both also important to us. ನೋಡಿದಿರಾ, ನಮಗೆ ಇಬ್ಬರೂ ಬೇಕು. ಇಲ್ಲಿ ನೀನು ಹೆಚ್ಚಲ್ಲ, ಅಥವಾ ಮಾವಿನ ಮರನೂ ಕೂಡ ಹೆಚ್ಚಲ್ಲ, ಅಥವಾ ಮಣ್ಣು ಕೂಡ ಹೆಚ್ಚಲ್ಲ. ನಮಗೆ ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆನೂ ಇಲ್ಲ, ನನಗಿಬ್ಬರೂ ಬೇಕು ನಮ್ಮಗಳಿಗೆ ಅಂತ ಗೂಬೆ ಹೇಳ್ತು. ಆ್ಯಂಡ್ ದೆನ್ ಸ್ಕ್ವಿರಲ್ ಆಸ್ಕ್ Owl, Dear Owl, Mango said that it is a living being. What about soil? ಅಳಿಲು ಗೂಬೆನ ಒಂದು ಪ್ರಶ್ನೆಯನ್ನು ಕೇಳ್ತು. ಮಾವಿನ ಮರ ನಾನೊಂದು ಜೀವಿ ಅಂತ ಹೇಳ್ತು, ಆದರೆ ಮಣ್ಣು ಏನು ಅಂತ ಕೇಳ್ತು. Owl give answer to squirrel's question. It does not grow, it does not need food, so it is a non-living thing. ಅಳಿಲಿನ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾ, ಮಣ್ಣು ಬೆಳೆಯುವುದಿಲ್ಲ, ಅದಕ್ಕೆ ಆಹಾರನೂ ಬೇಡ, ಹಾಗಾಗಿ ಅದು ಜೀವಿಯಲ್ಲ, ಅದು ನಿರ್ಜೀವಿ ಎಂದು ಗೂಬೆ ಹೇಳಿತು. Again, the monkey also asked Owl one question. Then, why did you say that both are equal and we need both of them? ಮಂಗ ಕೂಡ ಪ್ರಶ್ನಿಸುತ್ತಾ, ಅದು ಮಣ್ಣು ನಿರ್ಜೀವಿ, ಹಾಗಾದರೆ ಎರಡು ನಮಗೆ ಯಾಕೆ ಬೇಕು? ನೀನು ಎರಡನ್ನೂ ನಮ್ಗೆ ಅವಶ್ಯಕ ಅಂತ ಹೇಳಿದ್ಯಲ್ವಾ, ಯಾಕೆ ಅವೆರಡು ನಮಗೆ ಬೇಕು ಅಂತ ಮಂಗ ಕೇಳ್ತು. Owl said, Dear monkey, look around. There is soil, water, air. They are non-living things. But think a while. Can you live without of them? ನನ್ನ ಪ್ರೀತಿಯ ಮಂಕಿ, ನಮ್ಮ ಸುತ್ತ ನೋಡು. ಮಣ್ಣಿದೆ, ನೀರಿದೆ, ಗಾಳಿ ಇದೆ, ಎಲ್ಲ ಇವೆ. ಇವೆಲ್ಲ ನಿರ್ಜೀವಿಗಳು. ಆದರೆ ನೀನೇ ಯೋಚಿಸು, ಗಾಳಿ, ನೀರು, ಮಣ್ಣು ಇಲ್ಲದೆ ನಾವು ಒಂದು ಕ್ಷಣ ಬದುಕಲು ಆಗುತ್ತದೆಯೇ? All said, No, never. ಎಲ್ಲರೂ ಇಲ್ಲವೇ ಇಲ್ಲ ಎಂದು ಹೇಳಿದವು. All the animals said the thanks to Owl for its judgment and went away happily. ಎಲ್ಲ ಪ್ರಾಣಿಗಳು ಗೂಬೆಗೆ ಜೈಕಾರವನ್ನು ಹಾಕಿದವು ಮತ್ತು ಧನ್ಯವಾದಗಳನ್ನು ತಿಳಿಸುತ್ತಾ ಸಂತೋಷದಿಂದ ಎಲ್ಲ ಅವುಗಳ ಸ್ಥಳಗಳಿಗೆ ವಾಪಸ್ಸಾದವು ಅಥವಾ ಹಿಂತಿರುಗಿದ್ವು.